ಒಂದೇ ಒಂದ್ ಸಣ್ಣ ಕಥೆ ಹೇಳ್ಬಿಡ್ತೀನಿ. ರಾಜರ ಮನೆಯಲ್ಲಿ ಈ ಹೂವಕ್ಕೆ ತೋಟ ಇತ್ತಲ್ಲ, ಅಲ್ಲಿ ಹೂವ ತೆಗೆಯುವ ಕೆಲಸ ಸರ್. ಮಲ್ಲಿಗೆ ಹೂಗಳೆಲ್ಲ ಕಿತ್ಕೊಂಡು ಬಂದು ರಾಶಿ ಮಾಡಿ ಅದನ್ನ ತಗೊಂಡ್ಬಂದು ರಾಜನ್ ಕೊಟ್ರೆ ರಾಜ ಬೇಷ್ ಅಂತೇಳಿ ಆ ಮಲ್ಲಿಗೆನೆ ರಾಜ ರಾಣಿಗೋ ಇಲ್ಲ ದೇವರಿಗೋ ಯೂಸ್ ಮಾಡ್ತಿದ್ದ. ಒಂದ್ಸಲಿ ಹೂವ ಕಿತ್ಕೊಂತ ಇದ್ರಂತೆ, ಕೇಳ್ತಾ ಇದ್ರೆ ಒಂದ್ ಸ್ವಲ್ಪ ನನ್ನ ಹೆಂಡತಿ ತಗೊಂಡ್ರೆ ಹೆಂಗಿರುತ್ತೆ ಇದನ್ನ ಪ್ಲೀಸ್ ಇದು ರಾಜನ್ ಕೇಳೋಣ, ಹಂಗ್ ಕಳ್ತನ ಮಾಡಕ್ಕಾಗಲ್ವಲ್ಲ ಅಂತೇಳಿ ಬುಟ್ಟಿ ತಗೊಂಡೋಗಿ ರಾಜನ್ಗೆ ರಾಜ ಒಂದೊಂದು ಸಣ್ಣ ಏನು ಒಂದು ಬಗ್ಸೆ ಹೂವ ಕೊಡಿ ನಾನು ಹೆಂಡತಿಗೆ ತಗೊಂಡೋಗಿ. ಅದಕ್ಕೆ ನಾನು ತಗೊಂಡೋಗು ಆ ಹೂವ ತಗೊಂಡು ಅಲ್ಲಿ ಎರಡು ಕೈಲಿ ಹಿಂಗೆ ಇದ್ಕೊಂಡು ಓಡ್ತಾರೆ ಹೆಂಡತಿ ಕೊಡೋದಕ್ಕೆ. ಜೋರು ಮಳೆ, ಅಲ್ಲೆಲ್ಲ ಒಂದು ಹೊಂಡದಲ್ಲಿ ಆ ನೀರಲ್ಲಿ ಕಾಲಿಟ್ಬಿಟ್ಟು ಬಿದ್ದೋಗ್ತಾರೆ. ಅಲ್ಲಿ ಬಿದ್ರೆ ಹೂವ ಎಲ್ಲ ನೀರಲ್ಲಿ ಬಿಡುತ್ತೆ, ಕೊಚ್ಚಿ ನೀರಲ್ಲಿ. ಆದ್ರೂ ಬಿಡಲ್ಲ ಅವರು. ಮಳೆ ಬರ್ತಾ ಇದೆ, ಆ ಹೂವನ್ನೆಲ್ಲ ಪಾಪ ಒಂದೊಂದೇ ಬಿಡಿಸಿ ಎಲ್ಲಾನು ತಿರುಗಿ ಮಾಡಿ ಕೈ ತಗೊಂಡು ಓಡ್ತಾರೆ ಮನೆ ಮುಂದೆ. ಮಳೆ ನಿಂತಿದೆ, ಮನೆ ನೋಡ್ತಾರೆ. ಮನೆಯಿಂದ ದೊಡ್ಡ ಕಾಮನದಲ್ಲಿ ಬಂದಿದೆ. ಬಹಳ ಖುಷಿಯಾಗುತ್ತೆ ಅವ್ರಿಗೆ. ನಾನು ನಿಂತು ಎಷ್ಟು ಸಂತೋಷ ಪಡೋದಿಲ್ಲ ಈ ಒಂದು ವಾತಾವರಣದಲ್ಲಿ ಅಂತಲೇ. ಈ ಬ್ಯಾಂಬೂಲ್ ಹಾಕಿರೋ ಗೇಟ್ ಅಲ್ವಾ, ಗೇಟ್ ನ ಓಪನ್ ಮಾಡಿ ಒಳಗೆ ಓಡೋಗಿ ನಂಜಿ 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 ಅಂತ ಬಾಗಿಲು ಹೊಡಿತಾರೆ. ಅವಳು ಬರ್ತಾನೆ ಇಲ್ಲ. ಅವಳು ಯಾಕೆ ಇವಳು ಬರ್ತಾ ಇಲ್ಲ ಅಂತೇಳಿ ಹಂಗೆ ನೋಡ್ತಾರೆ. ಮನೆ ಬೀಗ ಹಾಕಿದೆ, ಬೀಗ ತುಕ್ಕಿಡಿದಿದೆ. ಅವಳು ಸತ್ತು ಯಾವುದೋ ಕಾಲ ಆಗಿದೆ. ಅಲ್ಲಿ ಅವರು ಕಣ್ಣಲ್ಲಿ ನೀರ್ ಹಾಕೊಂಡು ಆ ಮಲ್ಲಿಗೆನೆಲ್ಲ ತಗೊಂಡೋಗಿ ಹಿತ್ತಲ ಕಡೆ ಅವಳ ನೆನಪಲ್ಲಿ ಅವಳ ಸಮಾಧಿ ಹಿತ್ತಲಲ್ಲಿದೆ, ಅಲ್ಲಿ ಹಾಕ್ತಾರೆ. ಅದು ಯಾರಾದ್ರೂ ಈ ರೇಂಜ್ಗೆ ಒಂದು ಹೆಂಡತಿನ ಪ್ರೀತಿಸೋದು, ಆಮೇಲೆ ಆ ನೆನಪುಗಳಲ್ಲೇ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಮತ್ತೆ ಬರ್ತಾಳೆ ಅನ್ನೋದು. ಅದಕ್ಕೆ ಅವ್ರು ಹೇಳಿದ್ರು ಹಗಲೋಳತ್ತೆ ರಾತ್ರಿ ಬಂತಂತ ಅಂಜಬೇಡ, ರಾತ್ರಿ ಮುಗಿದ್ಮೇಲೆ ಹಗಲಿ ಬಂದೇ ಬರ್ತೆ, ನೀನ್ ಬಂದೇ ಬರ್ತೀಯ, ಅದೇ ನನ್ ಗಂಜಿ ಅಂತಾರ ಅವರು.